ನಿಯೋ ಆಯುರ್ವೇದದ ವಿಜ್ಞಾನದಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ರಾಜು ಸರ್ ಅವ್ರನ್ನೇ ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಆಲ್ರೆಡಿ ನಾವು ಸಾಕಷ್ಟು ನಿಮ್ಮ ಬಳಿ ಬಂದಿರುವಂಥ ಪೇಷಂಟ್ ಎಕ್ಸ್ಟ್ರೀಮ್ ಲೆವೆಲ್, ಎಂತೆಂಥ ದೊಡ್ಡ ದೊಡ್ಡ ಆಸ್ಪತ್ರೆಗೆಲ್ಲ ಹೋಗಿ ಬದುಕದೇ ಇಲ್ಲ ಅಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಕೊನೆಯ ಆಪ್ಷನ್ ಅಂತೇಳಿ ಯಾರೋ ಹೇಳಿದ್ರು ಅಂತ ಕೇಳಿಕೊಂಡು ನಿಮ್ಮ ಹತ್ರ ಬಂದು ತುಂಬ ಆಲ್ಮೋಸ್ಟ್ 99% ಗುಣಮುಖರಾಗಿರುವಂಥ ಸಾಕಷ್ಟು ರೋಗಿಗಳನ್ನ ನಾವು ಮಾತಾಡ್ಸಿದ್ದೀವಿ, ನಾವು ನೋಡಿದ್ದೀವಿ. ಏನು ಸರ್ ಸಕ್ಸಸ್ ಸೀಕ್ರೆಟ್ ಏನು ಅಂತೇಳಿ ನಿಯೋ ಆಯುರ್ವೇದದಲ್ಲಿ, ಮೆಡಿಕಲ್ ಸೈನ್ಸಲ್ಲಿ ಇಲ್ಲದೆ ಇರೋವಂಥದ್ದು ನಿಯೋ ಆಯುರ್ವೇದದಲ್ಲಿ ಅಂಥದ್ದೇನಿದೆ ಈ ಒಂದು ಕಾಯಿಲೆಗೆ, ಮಾರಣಾಂತಿಕ ಕಾಯಿಲೆಗೆ ಅಂತ ಸರ್? ಒಂದು ಹೇಳ್ತೀನಿ, ನೆಸೆಸಿಟಿ ಏನು ಬರುತ್ತೆ ಅದು ನಮ್ಮನ್ನ ಬಿಯಾಂಡ್ ದ ಸೈನ್ಸ್ ಯೋಚನೆ ಮಾಡೋಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಿತ್ತು 2010ರಲ್ಲಿ. ಸೊ ಆವಾಗ CMC ವೆಲ್ಲೂರಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಾಯಿತ್ತು. ಅವನಿಗೆ 12 ವರ್ಷ, AML ಅಕ್ಯೂಟ್ ಮೆಲಾಯ್ಡ್ ಲ್ಯುಕ್ಯಾಮಿಯಾ. ಅವನಿಗೆ ವಿತ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ BMT ಆಗಿ ಎಲ್ಲ ಕೀಮೋ ಎಲ್ಲ ಅದರ ಜೊತೆಲಿ ನಮ್ಮದು ಟ್ರೀಟ್ಮೆಂಟ್ ಕೊಟ್ಟಿರೋದು ವಿತೌಟ್ ಡಾಕ್ಟರ್ಸ್ ನಾಲೆಡ್ಜ್. ಸೊ ಅಲ್ಲಿಂದ ಇದು ಕ್ಯಾರಿ ಔಟ್ ಆಯಿತು ನಂದು, ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಮಾಡೋದು. ಸೊ ಮುಖ್ಯವಾಗಿ ಏನಂದರೆ ನಾನು ಪ್ರಿನ್ಸಿಪಲ್ಸ್ ತಗೊಂಡಿರೋದು, ಶರೀರನ ಅಸಿಡಿಕ್ ನೇಚರಿಂದ ಆಲ್ಕಲೈನ್ ನೇಚರ್ ತರೋದು, ನಂಬರ್ 1. ನಂಬರ್ 2, ಪ್ರೀಬಯೋಟಿಕ್ ಆ್ಯಂಡ್ ಪ್ರೋಬಯೋಟಿಕ್ ಪ್ರಿನ್ಸಿಪಲ್ಸ್. ಅದು ಡಾಕ್ಟರ್ ಎಲಿನ್ ಮೆಕಿನೋವಾ ಅಂತ 1903 ನೊಬೆಲ್ ಲಾರೆಟ್ ರಷ್ಯನ್ ಸೈಂಟಿಸ್ಟು, ಅವನ ಥಿಯರಿ. ಆಮೇಲೆ ಡಾಕ್ಟರ್ ಜೋಹಾನಾ ಬಡ್ವಿಕ್ ಥಿಯರಿ 1957 ಅವರು ಈ ಫ್ಲ್ಯಾಕ್ಸ್ ಡಯಟಲ್ಲಿ ಯಾವ ರೀತಿ ಕೀಮೋದಲ್ಲಿ ಏನು ಇದಾಗ್ತೈತೆ, ಅಂಶಗಳು ಏನೇನಿದೆ ಅಂತ ಇದ್ರಲ್ಲಿ ನೋಡಿ ಸುಮಾರು 45 ವರ್ಷ ರಿಸರ್ಚ್ ಮಾಡಿದರು. ನಾನೇನು ಅಗಸೆ ಮಜ್ಜಿಗೆ ಅಂತ ಹೇಳ್ತೀನಿ, ಅದು ಅದರಲ್ಲಿ ಲಿಗ್ನನ್ಸು, omega-3, omega-6 ಆ್ಯಂಡ್ ಸಲ್ಫಿಡ್ರಿಲ್ಸ್ ಅಂತ ಇದಿದೆ ಕಂಟೆಂಟ್ಸ್. ಸೊ ಇದನ್ನು ಮಾಡಿ ಅವರು ಕೊಡುಗೆ ಕೊಟ್ಟರು. ಇದನ್ನು ನಾನು ಇಂಟಿಗ್ರೇಟ್ ಅಪ್ರೋಚ್ ಮಾಡಿ ನನ್ನ ಆಯುರ್ವೇದ ಇದರಲ್ಲಿ ಏನಿದೆ ಇಮ್ಯುನಿಟಿ ಇಂಪ್ರೂವ್ ಮಾಡೋದಕ್ಕೆ ಅದನ್ನು ಸೇರಿಸ್ಕೊಂಡು ನಾನೇ ಡಿಫೈನ್ ಮಾಡಿದೆ. ಸೊ ಈಗ ಇನ್ನೇನಿನ್ನು ಬದುಕೋದಿಲ್ಲ ಅಂತ ಅನ್ನೋರು ನನ್ನ ಹತ್ರಕ್ಕೆ ಬಂದಾಗ ಚೆನ್ನಾಗಿ ರಿಸಲ್ಟ್ಸ್ ಬರ್ತೈತೆ. ಇಲ್ಲೇನು ನಾನೇ ದೇವ್ರಂತೂ ಅಲ್ಲ, ನನಗೆ ಗೊತ್ತಿಲ್ಲ ಒಂದು 5 ನಿಮಿಷ ಆದಮೇಲೆ ಬದುಕಿರ್ತೀನೋದಿಲ್ಲ ಅಂತ. ಎಗೇನ್ ಇಟ್ ಇಸ್ ಡಿಪೆಂಡ್ ಅಪಾನ್ ದೇರ್ ಬಾಡಿ. ಬಟ್ ಯಾವ ಲೆವೆಲ್ಲಾಗಿ ಇರೋರನ್ನ ಟ್ರೀಟ್ ಮಾಡಿದ್ದೀನಿ ಅಂದರೆ, ಯಾರಿಗಾದರೂ ಕೇಳಿದ್ರೆ ಅದು ಶಾಕ್ ಆಗ್ತದೆ, ನಂಬೋಕ್ಕೂ ಆಗಲ್ಲ. ಯಾಕಂದರೆ ಒಂದ್ಸರಿ 9:30 HbA1c ಇತ್ತು, 5 ಬಂದಾಗ ಈ ಮನೆ ರಸದೂಟ ಯೂಟ್ಯೂಬ್ನಲ್ಲಿ ಸುಮಾರು ಒಬ್ಬರು ಇಬ್ಬರು ಕಮೆಂಟ್ ಮಾಡಿದ್ರು, ಇಟ್ ಇಸ್ ಇಂಪಾಸಿಬಲ್, ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಡಾಕ್ಯುಮೆಂಟ್ ಬೇಸ್ಡ್ ಮಾಡಿದ ಇಂಪಾಸಿಬಲ್ ಅಂದರೆ ಅವರ ತಲೆಯಲ್ಲಿರೋ ಕೊಳಕು, ಅದನ್ನು ನಾವೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಸೈನ್ಸ್ ಬೇಸಿಕಲಿ. ಸೊ ಆದ್ದರಿಂದ ಇಲ್ಲಿ ಅಂಥ ಸ್ಟೇಟಸ್ಸಲ್ಲಿ 2-3 ಸ್ಟೇಟಸ್ ಹೇಳ್ತೀನಿ. ಒಂದು ಸ್ಟೇಟಸ್ಸು ಕೋಲನ್ ಕ್ಯಾನ್ಸರ್, ಎಲ್ಲ ಮುಗೀತು, ಕೀಮೋ more than 25 ರೇಡಿಯೇಷನ್ಸು ಎಲ್ಲ ಮುಗಿದ್ರೂ ತಿಂದ್ರೆ ಈಚೆ ಬರ್ತಾಯಿತ್ತು, ನೀರು ಕುಡಿದ್ರೆ ಈಚೆ ಬರ್ತಾಯಿತ್ತು. ಟೋಟಲಿ ಗಟ್ ಈಸ್ ಡಿಸ್ಫಂಕ್ಷನಲ್. ಸೊ ಅಲ್ಟಿಮೇಟ್ಲಿ ಹೋದರು ಒಂದು ದೊಡ್ಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಗೆ. ಅವರಂದರು ಇನ್ನು NSನಿಗೆ ಇದು ಮಾಡಿ ಬ್ಲಾಕ್ ಮಾಡಿ ಬ್ಯಾಗ್ ಹಾಕಬೇಕು ಅಂತ. ಸೊ ಅವರು ಹೇಳಿದರು, ಅವರು ಏನೋ ಅಣ್ಣನ ಹೆಂಡತಿ ಕರ್ಕೊಂಡು ಹೋಗ್ತಿದ್ದು, ತಂಗಿನ, ಅಂದರೆ ಇವ್ರ ಹಸ್ಬೆಂಡ್ ಅವ್ರ ತಂಗಿನ, ಶೀ ಈಸ್ ಅಬೌಟ್ 50+. ಸೊ ಕೊನೆಯಲ್ಲಿ ಇವ್ರ ಅಣ್ಣಗೆ ಇವ್ರ ಹಸ್ಬೆಂಡ್ ಟೆಲಿಫೋನ್ ಮಾಡಿದರು, ಹಿಂಗೆ ನೋಡ್ರಿ ಹಿಂಗೆ ನಿಮ್ಮ ತಂಗಿ ಹಿಂಗೆ ಹೇಳ್ತಾರೆ. ಸೊ ಕೊನೆಯಲ್ಲಿ ಅವರಂದರು, ಅದಕ್ಕೇನಂತೆ, ಇನ್ನು ಅವರೇನು ಹೇಳಿದ್ರು, ಬ್ಯಾಗ್ ಹಾಕಬೇಕು, 1 ಲಕ್ಷ ಆಗುತ್ತೆ, 20-25 ಖರ್ಚಾಗುತ್ತೆ, 75,000 rupees, 25,000 ಡಿಪಾಸಿಟ್ ಇಡಬೇಕು, ಮತ್ತು ಅದು 25,000 ಆಫ್ಟರ್ ಆಪ್ರೇಷನ್ಸ್ ವಾಪಸ್ ಕೊಡ್ತೀವಿ ಅಂತ. ಸೊ ಇವ್ರು ಕೇಳಿದ್ರೆ ಕ್ಯೂರ್ ಆಗುತ್ತಾ?
ನಾವು ಹೇಳೋಕ್ಕಾಗಲ್ಲ, ಅದು ಯಾರೂ ಹೇಳೋಕ್ಕೂ ಆಗಲ್ಲ, ಹ್ಮ್. ಯಾರೂ ಹೇಳಲೂಬಾರ್ದು. ಹ್ಮ್. ಆ್ಯಸ್ ಪರ್ ದಿ ಡ್ರಗ್ ಏನು ಇದು ಮ್ಯಾಜಿಕ್ ಆ್ಯಂಡ್ ರೆಮಿಡೀಸ್ ಆ್ಯಕ್ಟ್ ಪ್ರಕಾರ ಅದು ಮಾಡಬಾರ್ದು. ಸೊ ಅಲ್ಟಿಮೇಟ್ಲಿ ಅವ್ರ ಹಸ್ಬೆಂಡ್ ಹೇಳಿದ್ರು ರಾಜು ಸರ್ ಹತ್ರ ಹೋಗ್ರಿ ಅಂತ. ಕೋಇನ್ಸಿಡೆಂಟ್ಲಿ ನಾನಿದ್ದೆ ಅವತ್ತು. ಸೊ ಬಂದಿದ್ದಾರೆ. ನಾನು ಹೇಳಿದ್ರೆ ನೀವು 100 ವರ್ಷ ಆಯಸ್ಸಿರ್ತೀರಿ, ಮತ್ತು ತಲೆ ಕೆಲ್ಸಗಳಕ್ಕೆ ಹೋಗ್ಬೇಡ್ರಿ, ಒಂದು 15 ದಿನದಲ್ಲೇ ರಿಸಲ್ಟ್ಸ್ ಬರುತ್ತೆ ಅಂತ. ಬಟ್ ನಿಮ್ಮ ಮೂತಿ ನೆಟ್ಕಿಟ್ಕೊಳ್ಬೇಕು. ನಾನು ಕಾರವಾಗಿ ಹೇಳ್ತೀನಿ, ನಾನು ಹೇಳೋದು ಕೋತಿ ಆಗಬೇಕು ವಿತ್ ಮೈ ಮೆಡಿಕೇಶನ್ಸ್, ಆವಾಗ ಆಟೋಮೆಟಿಕ್ಲಿ ಇನ್ಸೂರ್ ಹೋಗ್ತಾರೆ. 3 months ಆದಮೇಲೆ ಬಂದಿದ್ದಾರೆ. ಯು ಕಾಂಟ್ ಇಮ್ಯಾಜಿನ್, ಜಸ್ಟ್ ಯು ಕಾಂಟ್ ಇಮ್ಯಾಜಿನ್. ಅವ್ರು ಕೇಳ್ತಾ ಇದ್ರೆ ನನಗೇನೋ ಖುಷಿ ಆಗ್ತೈತೆ. ಹೇಳ್ತಾರೆ, ಮುಖ ಎಲ್ಲನೂ ಒಂಥರ ಇದು ಏನು ಗ್ಲೋಯಿಂಗ್ ಇದೆ. ಆಮೇಲೆ ಹೇಳ್ತಾರೆ, ಸರ್ 15 ದಿನಕ್ಕೆ ಎಲ್ಲ ಹೊರಟೋಯ್ತು, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು. ಆಮೇಲೆ ಓಡಾಡಕ್ಕೆ ಹೇಳಿದೆ. ಶಿ ವಾಸ್ ಟೋಟ್ಲಿ ಬೆಡ್ಡಿಡನ್. ಈಗ ನೋಡ್ರಿ, ಈಗ ನಾನು ಪೆಟ್ ಸ್ಕ್ಯಾನ್ ಮಾಡಿಸ್ತಿಲ್ಲ, ಇನ್ನೂ ಒಂದು 3 ತಿಂಗಳಾದ್ಮೇಲೆ ಮಾಡಿಸೋಣ ಅಂತ. ಯಾಕೆಂದರೆ ಸುಮ್ಮನೆ ಪೆಟ್ ಸ್ಕ್ಯಾನಲ್ಲಿ ಏನು ಹೆಚ್ಚು ಕಡಿಮೆ ಬಂತು ಅಂದರೆ ಮತ್ತೆ ತಿರುಗಿ ಇದಾಗುತ್ತೆ ಅಂತ. ಸೊ ಮತ್ತೆ ನಾನು ಭೇಟಿ ಆಗಿಲ್ಲ ಅವ್ರನ್ನ. ಆಗ ಟೆಸ್ಟ್ ಮನಿ ತೊಗೊಂಡೆ. ಆ ರೀತಿ ಡೆತ್ ಟ್ರ್ಯಾಪ್ ಆಗಿರೋರು ಇದಾಗಿದ್ದಾರೆ. ಇನ್ನೊಬ್ರು, ಯಾಕೆಂದರೆ ಈ ಸ್ಟೋರಿ ಹೇಳ್ತು ಅಂದರೆ ತಲೆನಲ್ಲಿ ಕೊಟ್ಟೋಗುತ್ತೆ, ತುಂಬತೈತೆ ಅವರಿಗೆ. ಎರಡನೇದೇನು, ಈ ಬಾಡಿ ಎಲ್ಲ ಡಿಕೆ ಸತ್ವಾಸನೆ ಬರ್ತಾಯಿತ್ತಂತೆ. ಡಾಕ್ಟ್ರ್ ಹೇಳಿದ್ರೆ ನೀನು 8 ದಿನ ಬದುಕ್ಬೋದು ಅಂತ. ಸೊ ಅವರ ತಂಗಿ ಬಂದು ನನ್ನ ಟ್ರೀಟ್ಮೆಂಟ್ ತಗೊಂಡು, ಹಾಸನ ಡಿಸ್ಟ್ರಿಕ್ಟ್ ಅವರು. 10 days ಆದ್ಮೇಲೆ ಅಂದರೆ, ಸರ್ 2 ದಿನಕ್ಕೆ ನಾವು ವಾಸನೆ ಹೊರಟೋಯ್ತು ಅಂತ. ಅಂದರೆ ನಮ್ಮ ಶರೀರ ಎಷ್ಟು ಚೆನ್ನಾಗಿದೆ ಅಂದರೆ, ಕರೆಕ್ಟಾಗಿ ಪೋಷಣೆ ಮಾಡಿದ್ರೆ ಫಾಸ್ಟ್ ಜ್ಯುವನೇಷನ್ ಆಗುತ್ತೆ ಅಂತ ನನ್ನ ಭಾವನೆ.